ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಟ್ಕಳದ ಮುರಿನಕಟ್ಟೆ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಕ್ಷಣಕ್ಕೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಕಾರಣ ಯಾರು ಅಲ್ಲಿ ಅನಾಹುತಗಳು ಅಥವಾ ಅಚಾತುರ್ಯವನ್ನು ಎಸಗಿದ್ದಾರೋ ಅಂಥವರ ವಿರುದ್ಧ ಕ್ರಮ ಆಗೋ ತನಕ ಬಿಡೋ ಮಾತಿಲ್ಲ ಅಂತ ಹಿಂದೂ ಸಂಘಟನೆಯವರು ಹೇಳ್ತಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಮಾಡುವಂತಹ ಪ್ಲಾನಿಂಗ್ಗಳಾಗ್ತಾ ಇದೆ. ದೇವರಕಟ್ಟೆ ಧ್ವಂಸಕ್ಕೆ ಸಿಡಿದೆದ್ದಿದ್ದಾರೆ ಹಿಂದೂ ಸಮುದಾಯದವರು. ಹಾಗಾಗಿ ಯಾವ ಕ್ಷಣಕ್ಕಾದರೂ ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು ಅಂತ. ಕೆಲ ತಿಂಗಳ ಹಿಂದೆ ಹೆದ್ದಾರಿ ಅಗಲೀಕರಣ ಮಾಡಿದ್ದ ಹಿನ್ನೆಲೆ ದೇವರಕಟ್ಟೆಯನ್ನ ತೆರವು ಮಾಡಲಾಗಿತ್ತು. ತೆರವು ಸ್ಥಳದಲ್ಲೇ ನಿನ್ನೆ ಬೆಳಗ್ಗೆ ಮತ್ತೊಂದು ಕಟ್ಟೆಯನ್ನ ಸ್ಥಳೀಯರೇ ಸೇರಿಕೊಂಡು ನಿರ್ಮಾಣ ಮಾಡ್ತಾರೆ. ಆ ದೇವರಕಟ್ಟೆಯನ್ನ ಸಂಜೆ ಒಂದು ಕೋಮಿನ ಜನ ಧ್ವಂಸಗೊಳಿಸಿರುವಂತಹ ಆರೋಪ ಇದೆ. ದೇವರಕಟ್ಟೆ ಧ್ವಂಸ ಮಾಡಿದ್ದಕ್ಕೆ ಎರಡು ಕೋಮಿನ ಮಧ್ಯೆ ಅತಿದೊಡ್ಡ ಗಲಾಟೆ ಆಗೋಗಿದೆ. ಗುಂಪು ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರ ಕೂಡ ಪೊಲೀಸರು ಮಾಡಿದ್ದಾರಂತೆ. ಸ್ಥಳಕ್ಕೆ ಭೇಟಿ ನೀಡಿ ಎಸ್ಪಿ ದೀಪನ್, ಡಿಸಿ ಲಕ್ಷ್ಮೀಪ್ರಿಯಾ ಪರಿಶೀಲನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದ್ದು, ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಭಟ್ಕಳದ ಮುರಿನಕಟ್ಟೆಯ ವಾಸ್ತವ ಪರಿಸ್ಥಿತಿ ಇದು. ಪ್ರಮುಖವಾಗಿ ಈ ದೇವರಕಟ್ಟೆ ಬಳಿ ಇದ್ದಂತಹ ಆ ದೇವರಕಟ್ಟೆ ಇತ್ತಲ್ಲ, ಅದನ್ನ ಈ ಹಿಂದೆ ನಿರ್ಮಿಸಲಾಗಿತ್ತು. ಬಟ್ ಅಲ್ಲಿ ರಸ್ತೆ ಅಗಲೀಕರಣ ಅನ್ನೋ ಕಾರಣಕ್ಕೆ ಅದನ್ನ ತೆರವು ಮಾಡಿದ್ರಂತೆ. ಸ್ಥಳೀಯರಿಗೆ ಸಮಾಧಾನ ಆಗಿಲ್ಲ. ಅಗೇನ್ ದೇವರಕಟ್ಟೆಯನ್ನ ಅದೇ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ. ಯಾವುದೋ ಒಂದು ಕೋಮಿನ ಜನ ಬಂದು ಮತ್ತೆ ಅದನ್ನ ತೆರವು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆಕ್ರೋಶ ಭುಗಿಲೆದ್ದಿರುವಂತಹ ದೃಶ್ಯ.